ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರ ಕೆಟರ್ಪಿಲ್ಲರ್ಸು ಅಂದರೆ ಎಲೆ ಕೊರಕಗಳು ತಿಂತಾ ಇದ್ವು ಎಲ್ಲ ಎಲೆಗಳನ್ನು ಮೂಲಂಗಿ ಕೃಷಿಯಲ್ಲಿ. ಇಲ್ಲಿದೆ ನೋಡಿ, ಈ ಥರ ತಿಂತಾ ಇದ್ವು. ಸೊ ಆ ಥರ ತಿಂದುಬಿಟ್ಟು ಎಲೆಗಳು ಯಾವ ಥರ ಆಗಿತ್ತು ಅಂತಂದರೆ ನೋಡಿ, ಈ ಥರ ಆಗಿತ್ತು ಎಲೆಗಳೆಲ್ಲ. ಇಲ್ಲಿರೋದು ಅದು ತಿಂದ್ಬಿಟ್ಟು ಪಿಕ್ಕೆ ಹಾಕಿರೋದು. ಸೊ ಹೀಗೆ ತುಂಬ ಹಾವಳಿ ಇಟ್ಟಿತ್ತು. ಸೊ ತುಂಬಾ ತಿಂತಾಯಿದ್ವು. ಇಲ್ಲಿ ನೋಡಿ, ಬೇಕಿತ್ತು ತುಂಬಾ ತಿಂದುಬಿಟ್ಟಿದ್ದೇವೆ ಇಲ್ಲೇ ನೋಡಿ. ಹಾಗೆ ಇಲ್ಲಿ ನೋಡಿ, ಸೊ ಆ ಕಡೆ ತಿಂದಿದ್ವಲ್ಲ ಅದೇ ಥರ ಇದನ್ನು ತಿಂದಿದ್ದಾವೆ. ಸೊ ಇದಕ್ಕೆ ನಾನು ಮಾಡಿರೋ ರೆಮಿಡಿ ಇಷ್ಟೇ. ಗ್ರೀನ್ ಚಿಲ್ಲಿ ಮತ್ತು ಗಾರ್ಲಿಕ್ ಪೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಆ ವಾಟ್ರನ್ನ 1 ಲೀಟ್ರ್ ವಾಟ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಒಂದು 15 ಲೀಟ್ರ್ ಟ್ಯಾಂಕ್ಗೆ ಹಾಕಿ ನಾನು ಸ್ಪ್ರೇ ಮಾಡಿದ್ದು. ಆಮೇಲೆ ಎಲ್ಲ ಕೀಟಗಳು ಸತ್ತೋಗಿದ್ದಾವೆ. ಸೊ ಅದು ವಾಪಸ್ ಇಲ್ಲಿ ಈ ಗಿಡಗಳಲ್ಲಿ ಕಾಣ್ತಾ ಇಲ್ಲ, ತಿನ್ನಲಿಕ್ಕೆ ಅವು ಇಲ್ಲ ಇಲ್ಲಿ. ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಇನ್ನೊಂದು ಸಲ ಹೇಳ್ತೀನಿ, ಗ್ರೀನ್ ಚಿಲ್ಲಿ ಮತ್ತು ಗಾರ್ಲಿಕ್ ಪೇಸ್ಟ್ ಮಾಡಿ ಚೆನ್ನಾಗಿ 1 ಲೀಟ್ರ್ ವಾಟ್ರಲ್ಲಿ ಹಾಕಿಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಅದನ್ನು ಒಂದು 15 ಲೀಟ್ರ್ ಟ್ಯಾಂಕ್ಗೆ ಹಾಕಿ ನಾನು ಹೊಡೆದಿರೋದು, ಇದಕ್ಕೆ ಸ್ಪ್ರೇ ಮಾಡಿರೋದು. ಅಂದರೆ ಒಂದು ಗ್ರೀನ್ ಚಿಲ್ಲಿ ನಾನು ಆಲ್ಮೋಸ್ಟ್ ಒಂದು 1/4 kg ತೊಗೊಂಡಿದ್ದು, ಗಾರ್ಲಿಕ್ ಒಂದು 100 ಗ್ರಾಮು 150 ಗ್ರಾಮ್ ಗಾರ್ಲಿಕ್ ತೊಗೊಂಡಿದ್ದು. ಎರಡನ್ನೂ ಪೇಸ್ಟ್ ಮಾಡಿ ಹಾಕಿರೋದು. ಸಖತ್ ರಿಸಲ್ಟ್ ಇದೆ, ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ. ಈ ಮೂಲಂಗಿ ಕೃಷಿಯಲ್ಲಿ ಜಾಸ್ತಿ ಎಲೆನ ತಿಂತವೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಬೋದು 100%. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.